ನಮಸ್ಕಾರ. ಇಂದಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ಸನಾತನ ಧರ್ಮದಲ್ಲಿ ಬಹಳ ಆಳವಾದ ಸಾಂಸ್ಕೃತಿಕ ಹೆಜ್ಜೆಗುರುತನ್ನು ಹೊಂದಿರುವ ತುಳಸಿ ಗಿಡದ ಪ್ರಾಮುಖ್ಯತೆಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಯಾವುದೇ ಒಂದು ಹಿಂದೂ ಮನೆಯನ್ನು ನೋಡಿದರೂ ಅಲ್ಲಿ ತುಳಸಿಗೆ ಇರುವ ಸ್ಥಾನಮಾನ ಬಹಳ ವಿಶೇಷವಾದದ್ದು. ನಮ್ಮ ದೈನಂದಿನ ಬದುಕಿನಲ್ಲಿ ಹಾಸುಹೋಗಾಗಿರುವ ಈ ಪವಿತ್ರ ಸಸ್ಯದ ಹಿಂದಿರುವ ಆಳವಾದ ಅರ್ಥವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ. ಆದರೆ ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ ಅಲ್ವಾ? ಕೇವಲ ಒಂದು ಸರಳವಾದ ಗಿಡ ಲಕ್ಷಾಂತರ ಮನೆಗಳಲ್ಲಿ ಇಷ್ಟೊಂದು ಪ್ರಮುಖವಾದ ಭಕ್ತಿ ಮತ್ತು ಗೌರವವನ್ನ ಹೇಗೆ ಪಡ್ಕೊಳ್ಳುತ್ತೆ? ಈ ಪ್ರಶ್ನೆಯ ಹಿಂದಿರುವ ಆಸಕ್ತಿದಾಯಕ ಮಾಹಿತಿಯನ್ನ ನಾವು ಈ ವಿವರಣೆಯಲ್ಲಿ ಅರ್ಥ ಮಾಡಿಕೊಳ್ಳಿದ್ದೇವೆ. ಇದು ಕೇವಲ ಒಂದು ಗಿಡದ ಕಥೆ ಖಂಡಿತ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗದ ಕಥೆ. ಸರಿ, ಮೊದಲಿಗೆ ಈ ದೈವಿಕ ದಂತಕಥೆ ಅಂದ್ರೆ ಭಕ್ತಿಯ ಪೌರಾಣಿಕ ಬೇರುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಬನ್ನಿ, ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಆ ಪ್ರಸಿದ್ಧ ತುಲಾಭಾರದ ಕಥೆ ನಮಗೆಲ್ಲ ಗೊತ್ತೇ ಇದೆ. ಒಂದು ಕಡೆ ಸತ್ಯಭಾಮೆ ಸಮರ್ಪಿಸಿದ ಅಪಾರವಾದ ಸಂಪತ್ತು, ಮತ್ತೊಂದು ಕಡೆ ರುಕ್ಮಿಣಿ ಭಕ್ತಿಯಿಂದ ಸಮರ್ಪಿಸಿದ ಕೇವಲ ಒಂದು ತುಳಸಿದಳ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯ ಸಕಲ ಸಂಪತ್ತಿಗೂ ಬಾಗದೆ ರುಕ್ಮಿಣಿ ನೀಡಿದ ಆ ಒಂದು ತುಳಸಿ ಎಲೆಗೆ ಬದ್ಧನಾಡುತ್ತಾನೆ. ಅಂದ್ರೆ ಭಗವಂತ ಒಲಿಯುವುದು ಅಪಾರವಾದ ಐಶ್ವರ್ಯಕ್ಕಲ್ಲ, ಬದಲಾಗಿ ಒಂದು ಸಣ್ಣ ಎಲೆಕ ರೂಪದಲ್ಲಿರುವ ನಿಷ್ಕಲ್ಮಶ ಭಕ್ತಿಗೆ ಅನ್ನೋದನ್ನ ಈ ದಂತಕಥೆ ನಮಗೆ ಸ್ಪಷ್ಟವಾಗಿ ವಿವರಿಸುತ್ತೆ. ಇನ್ನೊಂದು ಅದ್ಭುತವಾದ ವಿಷಯ ಅಂದ್ರೆ, ಪೌರಾಣಿಕ ಗ್ರಂಥಗಳ ಪ್ರಕಾರ ತುಳಸಿ ಗಿಡವನ್ನ ಕೇವಲ ಒಂದು ಸಸ್ಯ ಅಂತ ಎಲ್ಲೂ ಪರಿಗಣಿಸಿಲ್ಲ. ಬದಲಾಗಿ ಅದು ಸ್ವತಃ ಶ್ರೀ ಮಹಾಲಕ್ಷ್ಮಿಯ ಸಾಕ್ಷಾತ್ ಸ್ವರೂಪ ಅಂತ ನಂಬಲಾಗಿದೆ. ಇದೇ ಕಾರಣಕ್ಕೆ ತುಳಸಿ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರ ಅಂತ ಹೇಳಲಾಗುತ್ತೆ. ದೈವಿಕ ಶಕ್ತಿಯ ಒಂದು ಭೌತಿಕ ರೂಪವಾಗಿ ಇದು ಮನೆಗಳಲ್ಲಿ ಪೂಜಿಸಲ್ಪಡುತ್ತೆ. ಪೌರಾಣಿಕ ಕಥೆಗಳನ್ನ ಬದಿಗಿಟ್ಟು ನೋಡಿದರೆ ಔಷಧ ಮತ್ತು ಆಯುರ್ವೇದದಲ್ಲಿ ಇದರ ಪಾತ್ರವೇನು ಅನ್ನೋದನ್ನ ಗಮನಿಸೋದು ಕೂಡ ಬಹಳ ಆಸಕ್ತಿದಾಯಕವಾಗಿದೆ. ಇಲ್ಲಿನ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಆಯುರ್ವೇದ ಶಾಸ್ತ್ರದ ಪ್ರಕಾರ ತುಳಸಿ ಪತ್ರ ಅಮೃತಕ್ಕೆ ಸಮಾನ ಅಂತ ಉಲ್ಲೇಖಿಸಲಾಗಿದೆ. ಇದು ಗಿಡದ ಅಪಾರವಾದ ಔಷಧೀಯ ಗುಣಗಳನ್ನ ಎತ್ತಿ ತೋರಿಸುತ್ತೆ. ಅಂದ್ರೆ ತುಳಸಿಗೆ ನಾವು ಕೊಡುವ ಬೆಲೆ ಕೇವಲ ಸಾಂಕೇತಿಕ ಅಲ್ಲ, ಅದು ನಮ್ಮ ಆರೋಗ್ಯವನ್ನ ಕಾಪಾಡುವ ನಿಜವಾದ ಸಂಜೀವಿನಿ ಕೂಡ ಹೌದು. ಪ್ರಾಚೀನ ಆಯುರ್ವೇದ ಮತ್ತು ಆಧ್ಯಾತ್ಮಿಕ ಆಚರಣೆಗಳು ಇಂದಿನ ಆಧುನಿಕ ಜೀವನಕ್ಕೆ ಹೇಗೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ ಅನ್ನೋದು ನಿಜಕ್ಕೂ ವಿಸ್ಮಯ. ಸಾಂಪ್ರದಾಯಿಕ ಮನೆಗಳ ಮುಂದೆ ದೊಡ್ಡದಾದ ಪ್ರತ್ಯೇಕ ತುಳಸಿ ಕಟ್ಟೆ ಇರೋದನ್ನ ನಾವೆಲ್ಲರೂ ನೋಡಿದ್ದೇವೆ. ಆದರೆ ಇಂದಿನ ಆಧುನಿಕ ನಗರವಾಸಿಗಳು ತಮಗೆ ಸಿಕ್ಕ ಆ ಸ್ವಲ್ಪ ಜಾಗದಲ್ಲೇ, ಅಂದ್ರೆ ಅಪಾರ್ಟ್ಮೆಂಟ್ನ ಸಣ್ಣ ಸಣ್ಣ ಹೂಕುಂಡಗಳಲ್ಲಿಯೂ ಈ ಗಿಡವನ್ನ ಇಟ್ಟುಕೊಂಡು ಅಷ್ಟೇ ಪ್ರೀತಿಯಿಂದ ಪೂಜಿಸ್ತಾರೆ. ಈ ಸಂಪ್ರದಾಯದ ನಿರಂತರತೆ ನಿಜಕ್ಕೂ ಮೆಚ್ಚುವಂತಹದ್ದು. ಮುಂದಿನ ಹಂತ ದೈನಂದಿನ ತುಳಸಿ ಆಚರಣೆ, ಅಂದ್ರೆ ಭಕ್ತಿಯ ದೈನಂದಿನ ದಿನಚರ್ಯೆ ಹೇಗಿರುತ್ತೆ ಅಂತ ನೋಡೋಣ. ಪೂಜೆಯ ನಿರ್ದಿಷ್ಟ ದೈನಂದಿನ ದಿನಚರಿಯನ್ನ ಗಮನಿಸಿದಾಗ 3 ಸರಳ ಹಂತಗಳಿವೆ. ಮೊದಲನೇದಾಗಿ ಗಿಡಕ್ಕೆ ನಿತ್ಯ ಭಕ್ತಿಶ್ರದ್ಧೆಯಿಂದ ನೀರು ಹಾಕುವುದು, ಎರಡನೇದಾಗಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸುವುದು, ಮತ್ತು ಮೂರನೇದಾಗಿ ಬೆಳಗ್ಗೆ ಹಾಗೂ ಸಂಜೆ ತುಳಸಿ ಕಟ್ಟೆ ಬಳಿ ದೀಪ ಹಚ್ಚುವುದು. ವಿಶೇಷವಾಗಿ ಮಹಿಳೆಯರಿಗೆ ಈ ದೀಪಾರಾಧನೆ ಅತ್ಯಂತ ಶುಭಕರ ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ಇದು ಒಂದು ಶಿಸ್ತುಬದ್ಧವಾದ ದೈನಂದಿನ ಕರ್ತವ್ಯದ ತರಹ ಪಾಲನೆಯಾಗುತ್ತೆ. ಈಗ ಆಧ್ಯಾತ್ಮಿಕ ಪ್ರಯೋಜನಗಳು ಮತ್ತು ರಕ್ಷಣೆ, ಅಂದ್ರೆ ಈ ಭಕ್ತಿಯ ಆಚರಣೆಯಿಂದ ಸಿಗುವ ಫಲಗಳೇನು ಅನ್ನೋದರ ಬಗ್ಗೆ ತಿಳಿಯೋಣ. ಶಾಸ್ತ್ರಗಳು ಮತ್ತು ಹಿರಿಯರು ನಂಬುವಂತೆ ಈ ದೈನಂದಿನ ಪೂಜೆಯಿಂದ ಸಿಗುವ ನಿರ್ದಿಷ್ಟ ಫಲಿತಾಂಶಗಳ ಪಟ್ಟಿ ದೊಡ್ಡದಿದೆ. ಅಶುಭಗಳೆಲ್ಲ ತೊಲಗುತ್ತವೆ, ತುಳಸಿ ಇರುವ ಮನೆ ನಿತ್ಯ ಕಲ್ಯಾಣದಿಂದ ತುಂಬಿರುತ್ತೆ, ಸರ್ವ ಪಾಪಗಳಿಂದ ಮುಕ್ತರಾಗಲು ಇದು ಸಹಕಾರಿ, ಹಾಗೂ ಮನೋಕಾಮನೆಗಳು ಈಡೇರುತ್ತವೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ತುಳಸಿ ಗಿಡ ನಮ್ಮ ಮನೆ ಆವರಣದಲ್ಲಿದ್ರೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಹತ್ತಿರ ಸುಳಿಯೋದಿಲ್ಲ ಅಂತ ಹಿರಿಯರು ದೃಢವಾಗಿ ನಂಬ್ತಾರೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ, ತುಳಸಿ ಇಲ್ಲದ ಮನೆಯನ್ನ ಕಳಾಹೀನ ಅಥವಾ ನಿರ್ಜೀವ ಅಂತ ಪರಿಗಣಿಸಲಾಗುತ್ತೆ. ಈ ಒಂದು ಗಿಡದ ಇರುವಿಕೆ ಮಾತ್ರದಿಂದಲೇ ವಾಸಿಸುವ ಸ್ಥಳಕ್ಕೆ ಜೀವಕಳೆ ಮತ್ತು ಚೈತನ್ಯ ಬರುತ್ತೆ ಅನ್ನೋದು ಬಹಳ ಆಳವಾದ ಸಾಂಸ್ಕೃತಿಕ ನಂಬಿಕೆ. ಅಕ್ಷರಶಃ ಆ ನಿರ್ಜೀವ ಗೋಡೆಗಳಿಗೆ ಇದು ಜೀವ ತುಂಬುತ್ತೆ. ಮೂಲ ಗ್ರಂಥಗಳ ಸಾರಾಂಶವನ್ನ ಈ ಒಂದು ಅದ್ಭುತವಾದ ವಾಕ್ಯದೊಂದಿಗೆ ನಾವು ಮುಕ್ತಾಯಗೊಳಿಸಬಹುದು. ತುಳಸಿ ವನ ಇರುವ ಮನೆ ಪುಣ್ಯತೀರ್ಥಕ್ಕೆ ಸಮಾನ ಅಂತ ಅನೇಕ ಪುರಾಣಗಳು ಮತ್ತು ಶಾಸ್ತ್ರಗಳು ಹೇಳ್ತವೆ. ಎಂತಹ ಸುಂದರವಾದ ಕಲ್ಪನೆ ಅಲ್ವಾ? ಒಂದು ಪವಿತ್ರ ತೀರ್ಥಯಾತ್ರಾ ಸ್ಥಳದ ಪಾವಿತ್ರತೆಯನ್ನ ಕೇವಲ ಒಂದು ಮನೆಯ ಅಂಗಳಕ್ಕೆ ಹೇಗೆ ತರಬಹುದು ಅನ್ನೋದನ್ನ ಇದು ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತೆ. ಕೊನೆಯದಾಗಿ ನಮ್ಮೆಲ್ಲರಿಗೂ ಒಂದು ಚಿಕ್ಕ ಆಲೋಚನೆ. ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನ ನಮ್ಮದೇ ಆದ ವಾಸಸ್ಥಳದಲ್ಲಿ ನಾವು ಹೇಗೆ ಒಗ್ಗೂಡಿಸಿಕೊಳ್ಳಬಹುದು? ಕೇವಲ ಒಂದು ಸಣ್ಣ ಗಿಡ ಹೇಗೆ ನಮ್ಮ ದೈನಂದಿನ ಪರಿಸರವನ್ನ ಆಳವಾದ ಸಂಪ್ರದಾಯಗಳೊಂದಿಗೆ ಬೆಸೆಯುತ್ತೆ ಅನ್ನೋದರ ಬಗ್ಗೆ ಯೋಚಿಸೋದು ಖಂಡಿತ ರೋಮಾಂಚನಕಾರಿ.
ಈ ವಿಶ್ಲೇಷಣೆಯಿಂದ ಪಡೆದ ಮಾಹಿತಿಯನ್ನ ಮನನ ಮಾಡ್ತಾ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಕಾಣಬಹುದಾದ ಇಂತಹ ಅದ್ಭುತಗಳ ಬಗ್ಗೆ ಚಿಂತಿಸೋಣ. ಈ ಸುಂದರವಾದ ವಿಚಾರದೊಂದಿಗೆ ಇಂದಿನ ನಮ್ಮ ಈ ವಿವರಣೆಯನ್ನ ಮುಕ್ತಾಯಗೊಳಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.